ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ಗಾಯತ್ರಿ ಕಿಚನ್ ವೀಡಿಯೋಸ್ ಆ್ಯಂಡ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ಮಟನ್ ಬಿರಿಯಾನಿ ಮಾಡುವಂಥ ರೆಸಿಪಿಯನ್ನು ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಬನ್ನಿ ಫ್ರೆಂಡ್ಸ್, ಮಟನ್ ಬಿರಿಯಾನಿಗೆ ಬೇಕಾಗುವಂಥ ಸಾಮಗ್ರಿಗಳನ್ನು ನೋಡ್ಕೊಂಡು ಬರೋಣ. ಇಂಡಿಯಾ ಗೇಟ್ ಬಾಸ್ಮತಿ ರೈಸ್, ಒಂದು 7ರಿಂದ 8 ಹಸಿಮೆಣಸಿನ್ಕಾಯಿ, ಒಂದು ಕಪ್ ಬೌಲ್ನಷ್ಟು ಈರುಳ್ಳಿ, ಒಂದು ಬೌಲ್ನಷ್ಟು ಉಳ್ಚಿಕ್ ಸೊಪ್ಪು, ಒಂದೆರಡು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಬೌಲು ಕೊತ್ತಂಬರಿ, ಒಂದೆರಡು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಸ್ಪೂನು ಕಾಳುಮೆಣಸು, ಒಂದು ಸ್ಪೂನು ಧನಿಯಾ ಕಾಳು, ಹಾಗೆ ಇಲ್ಲಿ ಏಲಕ್ಕಿ, ಚಕ್ಕಿ, ಲವಂಗ, ಚಕ್ರಮೊಗ್ಗು, ಒಂದು ಕಾಲು kg ಮಟನ್ನು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಇಲ್ಲಿ ನಮ್ಮ ಮಸಾಲೆ ಪೌಡ್ರಿಗೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸು: ಸೋಂಪು 1 ಸ್ಪೂನು, ಪಲಾವ್ ಎಲೆ, ಚಕ್ರಮೊಗ್ಗು, ಏಲಕ್ಕಿ, ಲವಂಗ ಮತ್ತು ಒಂದು ಅರ್ಧ ಕಟ್ಟು ಪುದೀನ ಸೊಪ್ಪು. ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ನಾವೀಗ ಮಟನ್ನ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳೋಣ ಫ್ರೆಂಡ್ಸಿಗೆ. ಇದಕ್ಕೆ ಉಪ್ಪು ಹಾಕಿದ್ದೀನಿ. ನಂತರ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ಮ್ಯಾರಿನೇಟ್ ಮಾಡಿಟ್ಕೊಳ್ಳೋಣ. ಇದಕ್ಕೆ ನೀವು ಬೇಕಾದರೆ ಮೊಸರನ್ನು ಆ್ಯಡ್ ಮಾಡ್ಕೋಬೋದು. ನಾವು ಮೊಸರು ಟೇಸ್ಟ್ ಮಾಡಿದ್ದೀವಿ, ಆಲೆ ನಮಗೆ ಹೀಗೆ ಮಾಡಿದ್ರೇ ಇಷ್ಟ, ಅದಕ್ಕೋಸ್ಕರನೇ ನಾನು ಮೊಸರನ್ನು ಆ್ಯಡ್ ಮಾಡಿಲ್ಲ. ಬನ್ನಿ ಫ್ರೆಂಡ್ಸ್, ಈ ಥರ ಮ್ಯಾರಿನೇಟ್ ಮಾಡಿ ಇದನ್ನು ಹೀಗೆ ಇಟ್ಕೋಬೇಕು. ಇದನ್ನು ಒಂದು 15 ಮಿನಿಟ್ಸ್ ಹಾಗೆ ಅದನ್ನೆಲ್ಲ ನಾವು ಮಸಾಲೆನೆಲ್ಲ ರೆಡಿ ಮಾಡ್ಕೊಂಡು ಬರೋದ್ರೊಳಗೆ ಇದು ಮ್ಯಾರಿನೇಟ್ ಮಾಡೋಕ್ಕೆ ಇಡೋಣ. ಮಸಾಲೆ ಇಂಗ್ರೀಡಿಯೆಂಟ್ಸ್ಗಳನ್ನು ನಾವು ಇಲ್ಲಿ ಬಾಣಲೆಯಲ್ಲಿ ಬಿಸಿ ಮಾಡ್ಕೊಳ್ಳೋಣ. ಇವಾಗ ಒಂದು ಬಾಣಲೆ ಇಟ್ಟು ಅದಕ್ಕೆ ಕಾಳುಮೆಣಸು 1 ಸ್ಪೂನನ್ನು ಹಾಕೋಣ. ನೆಕ್ಸ್ಟ್ ಅದಕ್ಕೆ ಚಕ್ರಮೊಗ್ಗು, ಲವಂಗ, ಏಲಕ್ಕಿ, ಚಕ್ಕೆ, ಜೀರಿಗೆ, ಧನಿಯಾ, ಇದಿಷ್ಟನ್ನು ನಾವು ಈಗ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಳ್ಳೋಣ. ನಂತರ ಇದಕ್ಕೆ ನಾವು 2 ಪಲಾವ್ ಎಲೆಯನ್ನು ಕೂಡ ನಾವು ಇದಕ್ಕೆ ಹಾಕೋಬೋದು. ಬಿರಿಯಾನಿ ಪೌಡ್ರ್ ಮಸಾಲೆನೇ ನಾವು ಹಾಕೋಬೋದು. ಬೇಡಪ್ಪ ಹೋಮ್ ಮೇಡೇ ಬೇಕು ಅಂತ ಹೇಳ್ಬಿಟ್ಟು ಇದೆಲ್ಲ ನಾವು ಹುರ್ಕೊಂಡು ಹೋಮ್ ಮೇಡೇ ಮಸಾಲೆ ಪುಡಿಯನ್ನು ನಾವು ಹಾಕ್ಕೊಳ್ತಾ ಇದ್ದೀವಿ. ಮಸಾಲೆ ಪುಡಿ ಮಾಡ್ಕೊಂಡು ನಾವು ಹಾಕ್ಕೊಳ್ತಾ ಇದ್ದೀವಿ ಮಟನ್ ಬಿರಿಯಾನಿಗೆ. ಈಗ ಇದನ್ನು ಹುರಿದಿದ್ದಾಯಿತು. ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಮಿಕ್ಸಿ ಮಾಡೋದು. ನಮಗೆ ಖಾರ ಎಷ್ಟು ಬೇಕು ಅಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡ್ಬಿಡೋಣ. ನಮಗೆ ಖಾರ ಎಷ್ಟು ಬೇಕು ಅಷ್ಟು. ನೆಕ್ಸ್ಟು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ಆನಂತರ ಇದು ಉಳ್ಚಿಕ್ ಸೊಪ್ಪು ಅಂತ ಹೇಳಿದ್ವಲ್ಲ, ಟೇಸ್ಟು ಇದರಿಂದನೇ ಮೊಸರು ಹಾಕ್ಕೊಳ್ಳಾರ್ದಂಗೆ ಉಳ್ಚಿಕ್ ಸೊಪ್ಪು ಹಾಕ್ಕೊತೀವಲ್ಲ, ಇದೇ ಟೇಸ್ಟು ಡಿಫ್ರೆಂಟಾಗಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾವು ಇದನ್ನು ಉಳ್ಚಿಕ್ ಸೊಪ್ಪನ್ನೇ ಹಾಕ್ಕೊತೀವಿ. ನೆಕ್ಸ್ಟು ಇದಕ್ಕೆ ನಾವು ಪುದೀನ ಎಷ್ಟು ಬೇಕೋ ಅಷ್ಟು ಪುದೀನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀವಿ. ನೆಕ್ಸ್ಟು ಒಂದು 4 ಪೀಸ್ನಷ್ಟು ಈರುಳ್ಳಿ, ಇದಿಷ್ಟು ಹಾಕ್ಕೊಂಡು ಇದನ್ನು ಬನ್ನಿ ನಾವು ರುಬ್ಕೊಂಬರೋಣ. ನಾವು ಈ ರೀತಿ ಸಣ್ಣಗೆ ರುಬ್ಕೊಂಬಂದಿದ್ದೀವಿ ಫ್ರೆಂಡ್ಸ್. ಈಗ ಕುಕ್ಕರ್ನ ನಾನು ಕಾಯ್ಲಿಕ್ಕೆ ಇಟ್ಕೊಂಡಿನಿ. ಈಗ ನಮಗೆ
ಎಷ್ಟು ಬೇಕೋ ಅಷ್ಟು ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಈಗ ಇದಕ್ಕೆ ಕೂಡ ನಾನು ಮಟನ್ ಬೇಯಲಿಕ್ಕೆ ಆಯಿಲ್ ಹಾಕಿದ್ದೀನಿ. ನೆಕ್ಸ್ಟ್ ಅದಕ್ಕೆ ಕೂಡ ನಾನು ಆಯಿಲ್ ಹಾಕ್ಕೋಬೇಕು. ಅದಕ್ಕಾಗಿ ನಾನು ಒಂದು ಚಮಚದಷ್ಟು ಆಯಿಲನ್ನು ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ನಾವು ಇಲ್ಲಿ ಮ್ಯಾರಿನೇಟ್ ಮಾಡಿರ್ತಕ್ಕಂಥ ಮಟನನ್ನು ಇದಕ್ಕೆ ನಾವು ಹಾಕ್ಕೊಳ್ತಾ ಇದ್ದೀವಿ. ಇದಕ್ಕೆ ನಾವು ಈಗ ಹಾಕ್ಕೊಳ್ಳೋದು ಮ್ಯಾರಿನೇಟ್ ಮಾಡಿರ್ತಕ್ಕಂಥ ಮಟನನ್ನು ನಾವು ಇದಕ್ಕೆ ಹಾಕ್ಕೊಳ್ಳೋದು. ಹಾಕ್ಕೊಂಡ್ಬಿಟ್ಟು ಬನ್ನಿ, ಇದು ಹೀಗೆ ನಾವು ಸಿಮ್ಮಲ್ಲಿ ಇಟ್ಬಿಟ್ಟು ಇದನ್ನು ಹೀಗೆ ಒಂದು 15 ನಿಮಿಷ ಬೇಯಿಸ್ಕೊಳ್ಳೋಣ ನೀಟಾಗಿ. ನಾವು ಹಾಗೆ ಬೇಡಪ್ಪ ಅಂದ್ರೂ ವಿಸಿಲ್ ಹಾಕ್ಬಿಟ್ಟು 2 ವಿಸಿಲ್ ಕೂಗಿಸ್ಕೋಬೋದು. ಅದು ನೀವು ಮಟನ್ ಮೇಲೆ ಡಿಪೆಂಡ್ ಆಗುತ್ತೆ. ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀವಿ. ಏನಕ್ಕೆ ಎಣ್ಣೆಯನ್ನು ಹಾಕ್ಕೊಂಡಿದ್ದೀವಿ ಅಂದರೆ ನಾವು ಈರುಳ್ಳಿಯನ್ನು ಇದರಲ್ಲಿ ಕರ್ಕೋಬೇಕು. ಈರುಳ್ಳಿಯನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕು. ತಗೊಂಡಿದ್ವಲ್ಲ ಆ ಈರುಳ್ಳಿಯನ್ನು ಇವಾಗ ಕೆಂಪು ಬಣ್ಣ ಬರೋವರು, ಕಂದು ಬಣ್ಣ ಬರೋವರು ಇದನ್ನು ನಾವು ಹೀಗೆ ಡೀಪ್ ಫ್ರೈ ಮಾಡ್ಕೋಬೇಕು. ಈಗ ಡೀಪ್ ಫ್ರೈ ಮಾಡ್ಕೊಂಡ್ಬಿಟ್ಟು ಆಗೋ ತನಕನೂ ಇದನ್ನು ಎಣ್ಣೆಯಲ್ಲಿ ನಾವು ಕರಿಬೇಕು. ಇದೇ ನಮಗೆ ಬಿರಿಯಾನಿಗೆ ಟೇಸ್ಟ್ ಕೊಡುವಂಥದ್ದು. ಹೆಚ್ಚಾಗಿ ಎಣ್ಣೆಯಲ್ಲೇ ಡೈರೆಕ್ಟ್ ಹಾಕೋಬೋದು. ನಾವು ಅದಕ್ಕೆ ಸ್ವಲ್ಪನೇ ಇಟ್ಕೊಂಡಿದ್ದೀವಿ ಎಣ್ಣೆಯಲ್ಲಿ ಹಾಕ್ಕೊಳ್ಳೋಕ್ಕೆ. ಈ ರೀತಿ ಎಲ್ಲ ಗೋಲ್ಡನ್ ಬ್ರೌನ್ ಬರೋವರೆಗೂ, ಕಲರ್ ಬರೋವರೆಗೂ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ. ನೋಡಿ ಫ್ರೆಂಡ್ಸ್, ಈಗ ಇಷ್ಟು ಈರುಳ್ಳಿ ಬ್ರೌನ್ ಕಲರ್ ಬಂದರೆ ನಮಗೆ ಸಾಕು. ಇವಾಗ ಒಂದು ಈ ಥರ ಕುಕ್ಕರನ್ನು ನಾವು ಇಟ್ಕೊಳ್ಳೋಣ. ಇದಕ್ಕೆ ನಾವು 1 ಸ್ಪೂನು ಆಯಿಲನ್ನು ಹಾಕ್ಕೊಳ್ಳೋಣ. ಆಲ್ರೆಡಿ ಅದಕ್ಕೆ ನಾವು ಮಟನ್ಗೆ ಆಯಿಲು ಹಾಕಿದ್ದೀವಲ್ಲ, ಅದಕ್ಕೋಸ್ಕರನೇ ಇದಕ್ಕೆ ಸ್ವಲ್ಪ ನೋಡಿಕೊಂಡು ಹಾಕೊಳ್ಳೋಣ. ಈಗ ಇದಕ್ಕೆ ಒಂದು 2-3 ಲವಂಗನ ಹಾಕೊಳ್ಳೋಣ. ಚಕ್ಕೆ ಹಾಕೋಣ. ಹಾಗೆ ಚಕ್ರ ಮೊಗ್ಗನ್ನು ಹಾಕೊಳ್ಳೋಣ. ನಂತರ ನಾವು 1-2 ಏಲಕ್ಕಿಯನ್ನು ಹಾಕೋಣ. ಇದಕ್ಕೆ ಜಾಪತ್ರೆಯನ್ನು ಹಾಕೊಳ್ಳೋಣ. ನಂತರ ಬಿರಿಯಾನಿ ಎಲೆಯನ್ನು ಹಾಕೊಳ್ಳೋಣ. ಇದಿಷ್ಟನ್ನು ನಾವು ಈಗ ಫ್ರೈ ಮಾಡೋಣ. ಇದು ಫ್ರೈ ಆಗ್ತಿದ್ದಂಗೆ ಇದಕ್ಕೆ ನಾವು ಈರುಳ್ಳಿಯನ್ನು ಹಾಕೊಳ್ಳೋಣ. ಈರುಳ್ಳಿಯನ್ನು ಹೀಗೆ ಫ್ರೈ ಮಾಡ್ತಾ ಇರೋಣ. ಇದರಲ್ಲಿ ಫ್ರೈ ಆಗ್ತಾ ಇರಬೇಕು ಈರುಳ್ಳಿ. ಇವಾಗ ಉಳ್ಳಾಗಡ್ಡಿ ಈರುಳ್ಳಿ ಫ್ರೈ ಆದವು. ಈಗ ನಾವು ಸ್ವಲ್ಪ ಪುದೀನ ಹಾಕೊಳ್ಳೋಣ. ಈಗ ಪುದೀನ ಫ್ರೈ ಆದ ನಂತರ ಇದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನಷ್ಟು ಹಾಕ್ಕೊಳ್ಳೋಣ.
ಈಗ ಇದಕ್ಕೆ ನಾವು ರುಬ್ಬಿರ್ತಕ್ಕಂಥ ಮಸಾಲೆಯನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ ಮಸಾಲೆನ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ. ಇದಕ್ಕೆ ನಾವೀಗ ರುಚಿಗೆ ತಕ್ಕಷ್ಟು ಅದಕ್ಕೂ ನಾವು ಉಪ್ಪು ಆ್ಯಡ್ ಮಾಡೀವಿ. ಈಗ ಇದಕ್ಕೂ ಆ್ಯಡ್ ಮಾಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಹಾಕ್ತಾಯಿದ್ದೀನಿ. ಇದು ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಮಸಾಲೆಯ ಉಳಿದಿರ್ತಕ್ಕಂಥ ನೀರನ್ನು ನಾವು ಇದಕ್ಕೆ ಹಾಕ್ಕೊಳ್ಳೋಣ. ಇದು ನೀಟಾಗಿ ಈಗ ಒಂದು ಕುದಿ ಬರಲಿ ನೀಟಾಗಿ. ಆಮೇಲೆ ಇಲ್ಲಿ ನೋಡಿ ಮಟನ್ನು ನಾವು ಎರಡು ವಿಸಿಲು ಕೂಗಿಸಿದ್ದೀವಿ ನೀಟಾಗಿ. ಇದನ್ನು ಈಗ ಇದರಲ್ಲಿ ಹಾಕ್ಕೊಳ್ಳೋಣ. ಈಗ ಇದರಲ್ಲಿ ನೋಡಿ ಫ್ರೆಂಡ್ಸ್, ಈಗ ಇದರಲ್ಲಿ ಮಟನ್ ಪೀಸಸ್ನ ನಾವು ಹಾಕಿದ್ದೀವಿ. ಇದರಲ್ಲಿ 1.5 ಗ್ಲಾಸು ನಾವು ಬಾಸ್ಮತಿ ರೈಸ್ ತೊಗೊಂಡಿರೋದ್ರಿಂದ ಇದರಲ್ಲಿ 3 ಗ್ಲಾಸು ನಾವು ನೀರನ್ನು ಆ್ಯಡ್ ಮಾಡಬೇಕು. ಈಗ ಇದಕ್ಕೆ ನಾವು ಇಂಡಿಯಾ ಗೇಟ್ ಬಾಸ್ಮತಿ ರೈಸನ್ನು ಹಾಕೋಣ. ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀವಿ. ಇದನ್ನು ಇದಕ್ಕೆ ಬೇಕಾದರೆ ನೀವು ಲಿಂಬು ರಸ ಅಥವಾ ಮತ್ತು ಕಸೂರಿ ಮೇಥಿಯನ್ನು ಆ್ಯಡ್ ಮಾಡ್ಕೋಬೋದು, ನೀವು ಹಾಕೋಬೋದು. ನಾನು ಹುಳ್ಚಿಕ್ ಸೊಪ್ಪು ಹಾಕಿರೋದ್ರಿಂದ ಲಿಂಬು ರಸನ ಮತ್ತು ನೋಡಿ ಫ್ರೆಂಡ್ಸ್, ಈ ರೀತಿ ಎಲ್ಲ ಮಿಕ್ಸ್ ಮಾಡೋಣ. ಇದು ಮಿಕ್ಸ್ ಆಯ್ತು. ಈಗ ನಾವೀಗ ನೋಡಿ ಫ್ರೆಂಡ್ಸ್, ಈಗ ನಾವು ಈರುಳ್ಳಿ ಬ್ರೌನ್ ಕಲರ್ ಬರೋ ಹಾಗೆ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಈರುಳ್ಳಿನ ಹೀಗೆ ನಾವು ಮೇಲ್ಗಡೆಗೆ ಹಾಕೋದು. ಹಾಕ್ಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಈಗ ನಾವು ಕುಕ್ಕರನ್ನು ಕ್ಲೋಸ್ ಮಾಡೋಣ, ಮುಚ್ಚಿಬಿಡೋಣ. ಮುಚ್ಚಿಬಿಟ್ಟು ಇದನ್ನು 1-2 ವಿಸಿಲು ಕೂಗ್ಕೊಂಡ್ಬಿಟ್ರೆ ನಮಗೆ ಮಟನ್ ಬಿರಿಯಾನಿ ರೆಡಿ ಆಗುತ್ತೆ. ಈಗ ಕುಕ್ಕರನ್ನು ನಾನು ಓಪನ್ ಮಾಡ್ತಾ ಇದ್ದೀನಿ. ಬಿರಿಯಾನಿ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಬಿರಿಯಾನಿ ಹೇಗೆ ಬಂದಿದೆ ಅಂತ. ಎಷ್ಟು ಸೂಪರಾಗಿ ಬಿರಿಯಾನಿ ಬಂದಿದೆ. ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಿ ಬಂದಿದೆ ಬಿರಿಯಾನಿ. ಬನ್ನಿ ಫ್ರೆಂಡ್ಸ್, ಈಗ ಮಟನ್ ಬಿರಿಯಾನಿ ರೆಡಿಯಾಗಿದೆ. ಎಲ್ಲರೂ ಸವಿಯೋಣ.